ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತೇಳಿ ನಿಮಗೆ ಗೊತ್ತಿದೆ ಚೆನ್ನಾಗಿ. ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಮುಖೇಶ್ ಅವಿರೋಧವಾಗಿ ಆಯ್ಕೆ ಆದ್ರು. ಯಾಕೆ? ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಅಸಿಂಧು ಆದಂಥ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯೋದಕ್ಕಿಂತ ಮುಂಚೆನೆ ಮುಖೇಶ್ ಗೆಲುವು ಅಂತೇಳಿ ಚುನಾವಣಾ ಆಯೋಗನೇ ಘೋಷಣೆ ಮಾಡಿಬಿಟ್ರು. ಅಲ್ಲಿ ಏನಾಯ್ತು ಅಂತ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. ಅಲ್ಲಿ ಅವ್ರು 3 ಜನನ ಕರ್ಕೊಂಡೋಗಿ ಅವ್ರ ಹತ್ರ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಿತ್ತು, ಅಂದರೆ ಅವ್ರು ಸೈನ್ ಮಾಡಬೇಕಿತ್ತು, ಬರಲಿಲ್ಲ. ಅವರು ಕರ್ಕೊಂಡು ಹೋಗೋದ್ರಲ್ಲಿ ಸ್ವಲ್ಪ ಎಡವಟ್ಟು ಆಯಿತು. ಹಾಗಾಗಿ ಅಲ್ಲಿ ಅವ್ರಿಗೆ ನಾಮಪತ್ರ ಅಸಿಂಧು ಆಯಿತು, ಗೆದ್ದು ಮುಖೇಶ್. ಉಳಿದಿರೋದು 542 ಕ್ಷೇತ್ರಗಳು. 542 ಕ್ಷೇತ್ರಗಳ ಫಾಸ್ಟ್ ರಿಸಲ್ಟ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಇರುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ನೋಡಿ, ಬರೋಬ್ಬರಿ 96.88 ಕೋಟಿ ಮತದಾರರು ಭಾರತದಲ್ಲಿರ್ತಕ್ಕಂಥದ್ದು. ಆದರೆ ಮತ ಚಲಾವಣೆ ಮಾಡಿರೋದು ಸರಿಸುಮಾರು 64.2. ಖುಷಿ ಸಂಗತಿ ಅಂದರೆ ಶ್ರುತಿ 31.2 ಕೋಟಿ ಮಹಿಳಾ ಮತದಾರರು ವೋಟ್ ಹಾಕಿದ್ದಾರೆ ಈ ಬಾರಿ. ನಾರಿ ಶಕ್ತಿ ಮಹಿಳಾ ಮತದಾರರು ಕೂಡ ಈ ಬಾರಿ ಬಹಳ ದೊಡ್ಡ ಫ್ಯಾಕ್ಟರ್, ಡಿಸೈಡಿಂಗ್ ಫ್ಯಾಕ್ಟರ್. ಗೆಲುವು ಸೋಲು ನಾಗೇಂದ್ರ ಬಾಬು ಮಹಿಳೆಯರ ಕೈಲಿರೋದು. ನಾರಿ ಶಕ್ತಿ ಕೌಂಟಿಂಗ್ಗೂ ಮುನ್ನವೇ ಖಾತೆಯನ್ನ ತೆರೆದಂತ ಬಿಜೆಪಿ ನೋಡಿ, ಈಗ ಹೇಳ್ತಾ ಇದೆ. ಅದೇ ಬ್ರೇಕಿಂಗ್ ನ್ಯೂಸ್ ಬಂತು. ಸೂರತ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆ ಆಗಿದ್ರು. ಮುಖೇಶ್ ದಲಾಲ್ಗೆ ಜಯ ಸಿಕ್ಕಿತ್ತು. ಹಾಗಾಗಿ ನಾವು 1 ನಂಬರ್ ಕೊಡ್ತಾ ಇದೀವಿ. ನೋಡಿ ವೀಕ್ಷಕರೇ, ನಿಮಗೆ ಸಿಂಪಲ್ ಆಗಿ ಇವತ್ತು ನಿಮಗೆ ರಿಸಲ್ಟ್ ಅನ್ನು ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಇಡೀ ಪ್ರೊಡಕ್ಷನ್ ಟೀಮ್ ನಿಮಗೆ ಈ ಒಂದು ರಿಸಲ್ಟ್ ಅನ್ನ ಈಸಿಯಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ ನನ್ನ ತಲೆ ಮೇಲೆ ಇದೆಯಲ್ಲ, ಇದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳದ್ದು. ಇನ್ನು ನನ್ನ ಈ ಕೆಳಭಾಗದಲ್ಲಿ ಬರ್ತಾ ಇದೆಯಲ್ಲ, ಭಾರತದ 543 ಲೋಕಸಭಾ ಕ್ಷೇತ್ರಗಳದ್ದು. ಈ ರೀತಿಯಾಗಿ ಇರುತ್ತೆ ಇಡೀ ದಿನ. ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಕರ್ನಾಟಕದಲ್ಲಿ ಬಲಕ್ಕೆ 2 ವಿಂಡೋಗಳು ಓಪನ್ ಆಗುತ್ತೆ. ನಮ್ಮ ಪ್ರೊಡಕ್ಷನ್ ಟೀಮ್ ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತೇಳಿ ನಮ್ಮ ವೀಕ್ಷಕರಿಗೆ ಇದೇ ರೀತಿಯಾಗಿರುತ್ತೆ. ನೋಡಿ, ಬಿಜೆಪಿಯ ಮುಖೇಶ್ ದಲಾಲ್ಗೆ ಜಯ ಸಿಕ್ಕಿ ಆಗಿತ್ತು. ಎಸ್ ಸ್ಮಿತಾ ನೋಡಿ, ಇನ್ನು ಇಡೀ ಪ್ರಕ್ರಿಯೆ ನೋಡಿ. ಇವಾಗ 1 ವಿಂಡೋ ಓಪನ್ ಆಯ್ತು. ಕರ್ನಾಟಕದ ನಂಬರ್ಸ್ ಈ ರೀತಿಯಾಗಿ ಈ ಟ್ಯಾಲಿಯಲ್ಲಿ ನಿಮಗೆ ಕಾಣೋಕೆ ಸಿಗ್ತಾ ಇರುತ್ತೆ. ಕರ್ನಾಟಕದ ಕಾನ್ಸ್ಟೆಂಟ್ ಆಗಿ ನೀವು ಯಾವ ಸಂದರ್ಭದಲ್ಲಿ ಟ್ಯೂನ್ ಇನ್ ಆದ್ರೂ ಕೂಡ ನಮ್ಮ ನಿರೀಕ್ಷೆ ಇಡೀ ದಿನ ನಮ್ಮನ್ನು ನೋಡ್ತಾ ಇರಿ ನೀವು ಅಂತ ಹೇಳಿ, ನಾವು ಕೊಡುವ ಅಪ್ಡೇಟ್ಸ್ ನಿಮ್ಮವರೆಗೂ ತಲುಪ್ತಿರ್ಲಿ ಅಂತ ಹೇಳಿ. ಬಟ್ ಇನ್ ಕೇಸ್ ಏನಾದರೂ ಯಾವುದೇ ಕ್ಷಣದಲ್ಲಿ ನೀವು ಕ್ವಿಕ್ ಆಗಿ ನಂಬರ್ಸ್ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲುವನ್ನು ಸಂಪಾದಿಸಿದ್ದಾರೆ ಅಂತಂದರೆ ಆ VVIP ಕ್ಯಾಂಡಿಡೇಟ್ಗಳ ಮುನ್ನಡೆ ಹಿನ್ನಡೆ ಇದರ ಡೀಟೇಲ್ಸ್ ಕೂಡ ಸ್ಕ್ರೀನ್ನ ಎಡಭಾಗ ಹಾಗೆ ಬಲಭಾಗದಲ್ಲಿ ನಿಮಗೆ ಕಾಣ್ತಾ ಸಿಗ್ತಾ ಹೋಗುತ್ತೆ. ಹಾಗೆ ನಾಗೇಂದ್ರ ಬಾಬು ಹೇಳ್ತಾ ಇದ್ದಾಗೆ ನಾವು ಅದನ್ನು ಟಾಪ್ ಜಾಕೆಟ್ ಅಂತ ಕರಿತೀವಿ. ಅಂದರೆ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಿಮಗೆ ಕಾನ್ಸ್ಟೆಂಟ್ ಆಗಿ ಕರ್ನಾಟಕದ ನಂಬರ್ಸ್ ಇರುತ್ತೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ರಿಪಬ್ಲಿಕ್ ಕನ್ನಡ ಆನ್ ಮಾಡಿದ್ರು ಕೂಡ ನಿಮಗೆ ಕರ್ನಾಟಕದ ಟ್ರೆಂಡ್ ಕಾಣ್ಲಿಕ್ಕೆ ಸಿಗ್ತಾ ಇರುತ್ತೆ. ಹಾಗೆ ಕೆಳಭಾಗದಲ್ಲಿ ಇಂಡಿ ಮೈತ್ರಿಕೂಟ ಲೋಕ ಅಖಾಡದಲ್ಲಿ ಕರ್ನಾಟಕದ ಭವಿಷ್ಯ ಏನು? 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಗ್ಯಾರಂಟಿ? ಲಾಸ್ಟ್ ಟೈಮ್ ರಿಸಲ್ಟ್ ರಿಪೀಟ್ ಮಾಡುತ್ತಾ ಬಿಜೆಪಿ? ಕ್ವಶನ್ ಮಾರ್ಕ್. 28 ಕ್ಷೇತ್ರಗಳ ಪೈಕಿ 25 ಸ್ಥಾನಗಳನ್ನ ಗೆಲ್ಲುತ್ತಾ ಕೇಸರಿ ಪಾಳ್ಯ? 3 ಕ್ಷೇತ್ರಗಳ ಪೈಕಿ ಎಷ್ಟು ಸ್ಥಾನಗಳನ್ನ ಜೆಡಿಎಸ್ ಗೆಲ್ಲುತ್ತೆ? ಅಲ್ಲ, ಚುನಾವಣೋತ್ತರ ಸಮೀಕ್ಷೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ನಾಯಕರು ಅಂತ ಡಬಲ್ ಡಿಜಿಟ್ ರೀಚ್ ಆಗ್ತೀವಿ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಹಾಗಾಗಿ ಆ ಡಬಲ್ ಡಿಜಿಟ್ ಕಾಂಗ್ರೆಸ್ ನಾಯಕರು ರೀಚ್ ಆಗ್ತಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ಇಲ್ಲ ರೀ, ನಮ್ಮ ನಂಬರ್ಸ್ ಏನು ಕಡಿಮೆ ಆಗಲ್ಲ, ಇದ್ದಷ್ಟೇ ಇರುತ್ತೆ, ಇನ್ನೂ ಅತಿ ಹೆಚ್ಚು 28ಕ್ಕೆ 20 ಕೂಡ ಕ್ಲೀನ್ ಸ್ವೀಪ್ ಮಾಡ್ಬಿಡ್ತೀವಿ ಬಿಡಿ ರಾಜ್ಯದಲ್ಲಿ ಅಂತಿದ್ದಾರೆ. ಸೊ ಅದು ನಿಜ ಆಗುತ್ತಾ ಕಾದ್ ನೋಡ್ಬೇಕು. ನಾರಿ ಶಕ್ತಿ ಪ್ರಮುಖವಾಗಿ ರಾಜ್ಯದ ಮಟ್ಟಿಗೆ ಗ್ಯಾರಂಟಿ ಯೋಜನೆಗಳು ನಾರಿ ಶಕ್ತಿನ ತಲುಪಿರೋದ್ರಿಂದ ಅವರೆಲ್ಲ ನಮ್ಮ ಜೊತೆಗಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಭರವಸೆ ಇಟ್ಕೊಂಡಿದ್ದಾರೆ. ಮಹಿಳಾ ವೋಟರ್ಸ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಯಾರಿಗೆ ಅದು ಪ್ಲಸ್ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಜೆಡಿಎಸ್ನ ಬಗ್ಗೆ ಕೂಡ ಕುತೂಹಲ ಇದ್ದೇ ಇದೆ ಶ್ರುತಿ. ಮೈತ್ರಿ ಆದ ನಂತರದಲ್ಲಾದ ಕೆಲವೊಂದಷ್ಟು ಬೆಳವಣಿಗೆಗಳು, ಎಸ್ಪೆಷಲಿ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿನ ಸಂಸದರಿಗೆ ಸಂಬಂಧಪಟ್ಟಂತೆ ಆದ ಬೆಳವಣಿಗೆ, ಇದೆಲ್ಲದನ್ನ ಕೂಡ ಮತದಾರ ಪ್ರಭು ಯಾವ ರೀತಿಯಾಗಿ ಪರಿಗಣಿಸಿದ್ದಾನೆ. ಅಖಾಡದಲ್ಲಿರೋದು 3 ಕ್ಷೇತ್ರ, ಬಟ್ 3 ಕ್ಷೇತ್ರದಲ್ಲೂ ಕೂಡ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರ ಜೆಡಿಎಸ್ನವರು? ಆ ಮೂಲಕ ಬಿಜೆಪಿ ಜೆಡಿಎಸ್ನ ಮೈತ್ರಿ ಫಲಪ್ರದವಾಗುತ್ತಾ? ಇದು ಕೂಡ ಸಾಕಷ್ಟು ಕುತೂಹಲ ಇದ್ದೇ ಇದೆ. ಇದರ ಕಂಪ್ಲೀಟ್ ಅಪ್ಡೇಟ್ಸ್ ಆಗಲೇ ಆಲ್ರೆಡಿ ಮಂಡ್ಯದಲ್ಲಿ ಯಾವ ರೀತಿ ಇದೆ ಸಿದ್ಧತೆ, ಚುನಾವಣಾ